ದರ್ಶನ್ ಪರ ವಕೀಲ ರಾಘವೇಂದ್ರ ಅವರು ವಾದ ಮಂಡಿಸ್ತಾ ಇದ್ರೆ ಎಸ್ಪಿಪಿ ಪ್ರಸನ್ನ ಅವರು ಕೂಡ ಕೋರ್ಟ್ನಲ್ಲಿ ಇದ್ದಾರೆ. ದರ್ಶನ್ ಅವರಿಗೆ ಮನೆ ಊಟ ನೀಡಬೇಕೋ ನೀಡಬಾರ್ದೋ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ವಾದ ಪ್ರತಿವಾದ ಆಗ್ತಾ ಇದೆ. ಆದರೆ ಜಡ್ಜ್ ಇಲ್ಲಿ ಎಷ್ಟು ಸೀರಿಯಸ್ ಆಗಿ ದರ್ಶನ್ ಪರ ವಕೀಲ ರಾಘವೇಂದ್ರ ಅವರು ಹೇಳ್ತಾ ಇರುವಂಥ ಪಾಯಿಂಟ್ಸ್ ಅನ್ನ ಕನ್ಸಿಡರ್ ಮಾಡ್ತಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕುತೂಹಲ ಇದೆ. ಈಗಾಗಲೇ ಒಂದು ಎಡವಟ್ಟನ್ನ ದರ್ಶನ್ ಪರ ವಕೀಲರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಜೈಲಾಧಿಕಾರಿಗಳಿಗೆ ಅಥವಾ ಲೋವರ್ ಕೋರ್ಟ್ಗೆ ಈ ಅರ್ಜಿಯನ್ನ ಸಬ್ಮಿಟ್ ಮಾಡಿದ್ದಿದ್ರೆ ದರ್ಶನಿಗೆ ಮನೆ ಊಟ ತರಿಸ್ಕೊಳ್ಳೋದಕ್ಕೆ ಅವಕಾಶವನ್ನ ಮಾಡಿಕೊಡಬಹುದಾಗಿತ್ತು. ಆದರೆ ಒಮ್ಮೆಲೆ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಆಗಿದ್ದರಿಂದ ಹೈಕೋರ್ಟ್ನಿಂದ ಮತ್ತೆ 24ನೇ ACMM ಕೋರ್ಟ್ಗೆ ಈ ವಿಚಾರಣೆ ಬಂದಿದೆ. ಸೊ ಇವತ್ತು ಇದರ ಬಗ್ಗೆ ವಿಚಾರಣೆ ಆಗ್ತಿದೆ. ಯಾಕೆ ಇಲ್ಲಿ ಕನ್ಸಿಡರ್ ಮಾಡದೆ, ಜೈಲಿನ ಅಧಿಕಾರಿಗಳಿಗೆ ಕನ್ಸಿಡರ್ ಮಾಡದೆ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು ಅನ್ನೋದರ ಬಗ್ಗೆನೂ ಕೂಡ ಪ್ರಶ್ನೆ ಕೇಳುವಂತಹ ಸಾಧ್ಯತೆ ಇದೆ. ಆದರೆ ಸದ್ಯಕ್ಕೆ ದರ್ಶನ್ ಪರ ವಕೀಲ ರಾಘವೇಂದ್ರ ಅವರು ವಾದವನ್ನ ಮಂಡಿಸ್ತಾ ಇದ್ದಾರೆ. ಯಾವ್ಯಾವ ರಾಜ್ಯದಲ್ಲಿ ಏನೇನು ರೀತಿಯಾಗಿ ಕಾನೂನಿದೆ, ಯಾವ್ಯಾವ ಈ ಹಿಂದಿನ ಕೇಸ್ಗಳಲ್ಲಿ ಸ್ಪೆಷಲ್ ಕೇಸ್ ಅಂತ ಕನ್ಸಿಡರ್ ಮಾಡಿನೋ ಅಥವಾ ಇದೊಂದು ಬೇಸಿಕ್ ನೀಡ್ ಅಂತ ಕನ್ಸಿಡರ್ ಮಾಡಿನೋ ಮನೆ ಊಟ ತರಿಸ್ಕೊಳ್ಳೋದಕ್ಕೆ, ಅವರಿಗೆ ಮನೆಯಿಂದ ಹಾಸಿಗೆ ತರಿಸ್ಕೊಳ್ಳೋದಕ್ಕೆ, ಹೊರಗಿಂದ ಊಟ ತರಿಸ್ಕೊಳ್ಳೋದಕ್ಕೆ ಅವಕಾಶ ಇದೆ ಅನ್ನೋದನ್ನ ಇಲ್ಲಿ ಉಲ್ಲೇಖ ಮಾಡಲಾಗ್ತಾ ಇದೆ. ಇನ್ನು ಸೆಕ್ಷನ್ 31ರ ಅಡಿಯಲ್ಲಿ ಶಿಕ್ಷೆಗೂ ಮುನ್ನ ಕೈದಿ ಹೊರಗಿನ ಆಹಾರ ಪಡೆಯುವುದಕ್ಕೆ ಅವಕಾಶ ಇದೆ ಅಂತ ಹೇಳಿ ದರ್ಶನ್ ಪರ ಅಡ್ವೊಕೇಟ್ ರಾಘವೇಂದ್ರ ಅವರು ವಾದ ಮಂಡಿಸ್ತಾ ಇದ್ದಾರೆ. ಯಾವೆಲ್ಲ ಸೆಕ್ಷನ್ಗಳ ಅಡಿಯಲ್ಲಿ ದರ್ಶನ್ ಅವರಿಗೆ ಮನೆ ಊಟ ತರಿಸ್ಕೊಳ್ಳೋದಕ್ಕೆ ಅವಕಾಶ ಇದೆ ಅನ್ನೋದನ್ನ ಇಲ್ಲಿ ಅವರು ಉಲ್ಲೇಖ ಮಾಡ್ತಾ ಇದ್ದಾರೆ. ದರ್ಶನ್ ಇನ್ನೂ ಆರೋಪಿಯಷ್ಟೇ, ಅಪರಾಧಿ ಅಲ್ಲ. ದರ್ಶನ್ ಬಗ್ಗೆ ಆರೋಪ ಇನ್ನೂ ಕೂಡ ಸಾಬೀತಾಗಿಲ್ಲ. ಚಾರ್ಜ್ ಶೀಟ್ ಸಲ್ಲಿಕೆ ಆಗಬೇಕಾಗಿದೆ. ಅದಾದ ನಂತರ ಇದರ ತೀರ್ಪು ಹೊರ ಬರುತ್ತೆ. ಅಲ್ಲಿಯವರೆಗೂ ಅವರು ವಿಚಾರಣಾಧೀನ ಕೈದಿಯಾಗಿದ್ದಾರೆ, ಪರಪ್ಪನ ಅಗ್ರಹಾರ ಜೈಲಲ್ಲಿದ್ದಾರೆ. ಸೊ ಆದರೆ ಪರಪ್ಪನ ಅಗ್ರಹಾರ ಜೈಲಲ್ಲಿ ವಿಚಾರಣಾಧೀನ ಕೈದಿಗಳಿಗೆ ಅಥವಾ ಯಾವುದೇ ಜೈಲಿನ ವಿಚಾರಣಾಧೀನ ಕೈದಿಗಳಿಗೆ ಮನೆ ಊಟ ತರಿಸ್ಕೊಳ್ಳೋದಕ್ಕೆ ಅವಕಾಶ ಇದೆ. ಅವರಿಗೆ ಬೇಕಾಗಿರುವಂತಹ ಬೇಸಿಕ್ ಫೆಸಿಲಿಟಿಯನ್ನ ಅವರು ಪಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಅವ್ರು ಕೇಳ್ತಾ ಇರೋದು ಏನೋ ದೊಡ್ಡ ವಸ್ತುಗಳಲ್ಲ, ಮನೆಯಿಂದ ಊಟ ತರಿಸ್ಕೊಳ್ಬೇಕು ಅಂತ ಕೇಳ್ತಾ ಇದ್ದಾರೆ. ಅವರು ಮನೆಯಿಂದ ಹಾಸಿಗೆ ಬೇಕು ಅಂತ ಕೇಳ್ತಾ ಇದ್ದಾರೆ, ಒಂದು ಸ್ಪೂನ್ ಬೇಕು ಅಂತ ಕೇಳ್ತಾ ಇದ್ದಾರೆ. ಯಾಕಂದರೆ ಅವರ ಕೈ ಈ ಹಿಂದೆ ಫ್ರ್ಯಾಕ್ಚರ್ ಆಗಿತ್ತು, ಅದು ಕೂಡ ಪೇನ್ ಬರ್ತಾ ಇದೆ ಅವಾಗವಾಗ ಅನ್ನೋದನ್ನ ಆರಂಭಿಕ ದಿನದಲ್ಲಿ ನಾವು ಕೂಡ ಗಮನಿಸಿದ್ವಿ. ಇದೆಲ್ಲದರ ಬಗ್ಗೆ ಅಲ್ಲಿ ಉಲ್ಲೇಖ ಮಾಡಲಾಗ್ತಾ ಇದೆ. ದರ್ಶನ್ ಅವರು ಪುಸ್ತಕ ಕೇಳ್ತಾ ಇದ್ದಾರೆ, ಅದರಲ್ಲಿ ಕೊಡೋದ್ರಲ್ಲಿ ಏನೂ ತಪ್ಪಿಲ್ಲ. ಬೇರೆ ಬೇರೆ ಕೇಸ್ಗಳಲ್ಲಿ, ಬೇರೆ ಬೇರೆ ಸಂದರ್ಭದಲ್ಲಿ, ಬೇರೆ ಬೇರೆ ಸನ್ನಿವೇಶಗಳಲ್ಲಿ ಇಂತಹ ಫೆಸಿಲಿಟಿಯನ್ನ ಫುಲ್ಫಿಲ್ ಮಾಡಲಾಗಿದೆ. ಆದರೆ ಇವಾಗ ಯಾಕೆ ಇದನ್ನ ಮಾಡೋದಕ್ಕೆ ಸಾಧ್ಯವಾಗ್ತಿಲ್ಲ ಅನ್ನೋದು ಪ್ರಶ್ನೆ. ಅದೇ ಪ್ರಶ್ನೆಯನ್ನ ರಾಘವೇಂದ್ರ ಅವರು ನ್ಯಾಯಾಲಯದ ಮುಂದೆ ಪ್ರಸ್ತಾಪ ಮಾಡ್ತಿದ್ದಾರೆ. ಇದಕ್ಕೆ SPP ಪ್ರಸನ್ನ ಅವರ ಕೌಂಟರ್ ಏನಾಗಿರುತ್ತೆ ಅನ್ನೋದು ಕೂಡ ಸದ್ಯಕ್ಕಿರುವಂತಹ ಕುತೂಹಲ. 1 ತಿಂಗಳು ಕಳೀತಾ ಬಂತು, ಜೈಲಿನ ಊಟವನ್ನು ಸೇವಿಸ್ತಿದ್ದಾರೆ. ಹೊರಗಡೆಯಿಂದ ಮನೆಯವರು ಯಾರಾದರೂ ಅವರಿಗೆ ಊಟ ತಗೊಂಡು ಹೋದಂತಹ ಸಂದರ್ಭ ಅಥವಾ ವಸ್ತುಗಳನ್ನು ತಗೊಂಡು ಹೋದಂತಹ ಸಂದರ್ಭ, ಬಹುತೇಕ ಸಂದರ್ಭದಲ್ಲಿ ಆ ಊಟವನ್ನು ಒಳಗಡೆ ಬಿಟ್ಟಿಲ್ಲ, ಆ ವಸ್ತುಗಳನ್ನು ಒಳಗಡೆ ಬಿಟ್ಟಿಲ್ಲ, ಬೇರೆ ಬಿಟ್ಟಾಕಿ. ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಕೂಡ ಕೆಲವೊಂದಿಷ್ಟು ವಸ್ತುಗಳನ್ನು ತಗೊಂಡು ಹೋದಂತಹ ಸಂದರ್ಭದಲ್ಲಿ ಆ ವಸ್ತುಗಳನ್ನು ಕೂಡ ಹೊರಗಡೆನೆ ಇರಿಸಿಕೊಂಡಿದ್ರು, ಆ ವಸ್ತುಗಳನ್ನು ಒಳಗಡೆ ಬಿಟ್ಟಿರಲಿಲ್ಲ ಅನ್ನುವಂತಹ ವಾದವನ್ನ ದರ್ಶನ್ ಪರ ವಕೀಲ ರಾಘವೇಂದ್ರ ಮಾಡ್ತಾ ಇದ್ದಾರೆ. ಕೈದಿಯಾಗಿದ್ರೂ ಕೂಡ ಕೈದಿಗೆ ಬದುಕುವ ಹಕ್ಕಿದೆ, ಎಲ್ಲ ಹಕ್ಕುಗಳನ್ನು ಬಳಸಿಕೊಳ್ಳಬಹುದು. ಇಲ್ಲಿ ಆರೋಪಿಯೋರ್ವ ಸಿನಿಮಾ ಸ್ಟಾರ್ ಆಗಿದ್ದಾರೆ, ಅವರ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಿದೆ. ಈ ಕಾರಣಕ್ಕೆ ಜೈಲಿನಲ್ಲಿ ಯಾವ ಫೆಸಿಲಿಟಿ ಕೂಡ ದರ್ಶನ್ಗೆ ಸಿಗ್ತಾ ಇಲ್ಲ. ದರ್ಶನ್ ಪರ ವಕೀಲ ರಾಘವೇಂದ್ರ ಅವರ ವಾದ ಇದು. ಇನ್ನು ಮಹಾರಾಷ್ಟ್ರ ಸರ್ಕಾರ ವಿಚಾರಣಾಧೀನ ಕೈದಿ ಹಾಗೂ ಸಿವಿಲ್ ಪ್ರಿಸನರ್ ಬಗ್ಗೆ ತಿದ್ದುಪಡಿ ಮಾಡಿದೆ. ಏನದು? ಅದರ ಪ್ರಕಾರ ಹೊರಗಿನ ಫುಡ್ ಪಡೆಯೋದಕ್ಕೆ ಅವಕಾಶ ಇದೆ. ಇದೆಲ್ಲವನ್ನ ನಾವು ಯಾಕೆ ಇಲ್ಲಿ ಕನ್ಸಿಡರ್ ಮಾಡಬಾರ್ದು ಅನ್ನೋದು. ಇನ್ನು ಸೆಕ್ಷನ್ 31ರ ಅಡಿಯಲ್ಲಿ ಶಿಕ್ಷೆಗೂ ಮುನ್ನ ಕೈದಿ ಹೊರಗಿನ ಆಹಾರವನ್ನ ಪಡೆಯೋದಕ್ಕೆ ಅವಕಾಶ ಇದೆ ಅಂತ ಹೇಳಿ ರಾಘವೇಂದ್ರ ಅವರು ವಾದ ಮಂಡಿಸ್ತಾ ಇದ್ದಾರೆ. ದರ್ಶನ್ ಸ್ಟಾರ್ ಆಗಿರೋದ್ರಿಂದ ಪ್ರತಿನಿತ್ಯ ಮಾಧ್ಯಮಗಳಲ್ಲಿ ಆ ಕೇಸ್ನ ಬಗ್ಗೆ ವರದಿ ಆಗ್ತಾ ಇದೆ. ಜೈಲಾಧಿಕಾರಿಗಳು ಈ ದರ್ಶನ್ ಮನವಿಯನ್ನ ಸ್ವೀಕರಿಸ್ತಾ ಇಲ್ಲ, ಅವರಿಗೆ ಯಾವುದೇ ಸಪೋರ್ಟ್ ಕೂಡ ಮಾಡ್ತಾ ಇಲ್ಲ. ಎಲ್ಲಿ ಈ ವಿಷಯನೂ ಕೂಡ ಮಾಧ್ಯಮದಲ್ಲಿ ಬಂದ್ಬಿಡುತ್ತೋ ಅನ್ನುವಂತಹ ವಿಚಾರಕ್ಕೂ ಏನೋ ಗೊತ್ತಿಲ್ಲ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಇಲ್ಲಿ ರೇಸ್ ಮಾಡಿದ್ದಾರೆ. ಇನ್ನು ರೂಲ್ಸ್ 295ರ ಅಡಿಯಲ್ಲಿ ವಿಚಾರಣಾಧೀನ ಕೈದಿ ಸ್ವಂತ ಹಾಸಿಗೆ, ಬಟ್ಟೆ ಬಳಸಬಹುದು ಅಂತ ಇದೆ. ರೂಲ್ 345ರ ಅಡಿಯಲ್ಲಿ ಹೊರಗಿನ ಆಹಾರ, ಬಟ್ಟೆ, ನ್ಯೂಸ್ ಪೇಪರ್ ಪಡೆಯೋದಕ್ಕೆ ಅವಕಾಶ ಇದೆ.
ಯಾವ ಕೈದಿ ಮರ್ಡರ್ ಅಥವಾ ಟೆರರ್ ಆಕ್ಟಿವಿಟಿಯಲ್ಲಿ ಭಾಗಿಯಾಗಿರ್ತಾರೋ ಅವರಿಗೆ ಈ ವಿನಾಯಿತಿ ಪಡೆಯೋದಕ್ಕೆ ಅವಕಾಶ ಇಲ್ಲ. ಆದರೆ ಸಬ್ಸೆಕ್ಷನ್ 4ರ ಅಡಿಯಲ್ಲಿ ಷರತ್ತುಬದ್ಧವಾಗಿ ಅವರು ಈ ಅವಕಾಶಗಳನ್ನು ಪಡೆಯಬಹುದು ಅನ್ನೋದನ್ನು ಕೂಡ ಇಲ್ಲಿ ದರ್ಶನ್ ಪರ ವಕೀಲ ರಾಘವೇಂದ್ರ ಅವರು ವಾದ ಮಂಡಿಸ್ತಾ ಇದ್ದಾರೆ. ವಿಚಾರಣಾಧೀನ ಕೈದಿ ತನಗೆ ಬೇಕಾದ ಆಹಾರವನ್ನು ತಾನೇ ವ್ಯವಸ್ಥೆ ಮಾಡಿಕೊಳ್ಳಬಹುದು. ಇನ್ ಕೇಸ್ ಆತನಿಗೆ ಆ ವ್ಯವಸ್ಥೆಯನ್ನು ಮಾಡಿಕೊಳ್ಳದೇ ಇದ್ದಂತಹ ಸಂದರ್ಭ ಅಥವಾ ಮನೆಯವರು ಆ ವ್ಯವಸ್ಥೆಯನ್ನು ಮಾಡಿಕೊಡೋದಕ್ಕೆ ಸಾಧ್ಯವಾಗದೇ ಇದ್ದಂತಹ ಸಂದರ್ಭದಲ್ಲಿ ಜೈಲಾಧಿಕಾರಿಗಳು ಆ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಅನ್ನೋದನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ ರಾಘವೇಂದ್ರ ಅವರು. ಪುನಃ ಬಂದಿಖಾನೆ ಕಾಯ್ದೆ ಸೆಕ್ಷನ್ 30ರನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಕೈದಿ ನಿಗದಿತ ಅವಧಿಯಲ್ಲಿ ಹೊರಗಿನ ಆಹಾರವನ್ನು ಪಡಿಬಹುದಾಗಿದೆ. ಇಲ್ಲಿ ವಿಚಾರಣಾಧೀನ ಕೈದಿ ಅಂದರೆ ಅಂಡರ್ ಟ್ರಯಲ್ ಪ್ರಿಸ್ನರ್ಗೆ ಈ ಅವಕಾಶಗಳನ್ನು ಬಳಸಿಕೊಳ್ಳುವಂತಹ ವ್ಯವಸ್ಥೆ ಮಾಡಿಕೊಡಬೇಕು. ಅವನ ಕೈಯಲ್ಲಿ ಆಗದೇ ಇದ್ದಂಥ ಸಂದರ್ಭ ಜೈಲಾಧಿಕಾರಿಗಳೇ ಅದನ್ನು ಫುಲ್ಫಿಲ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಓರ್ವ ಕೊಲೆಯಾದ ಮಾತ್ರಕ್ಕೆ ಕೈದಿಯ ಮೂಲಭೂತ ಹಕ್ಕುಗಳನ್ನು ಕಸಿಬಾರದು. ಆರ್ಟಿಕಲ್ 21ರಿಂದ ಆತನಿಗೆ ವಂಚಿತನನ್ನಾಗಿ ಮಾಡಬಾರದು. ಮರಣದಂಡನೆ ಅಪರಾಧಿಗೂ ಕೂಡ ಸಂವಿಧಾನದಲ್ಲಿ ಆತನಿಗೆ ಬೇಕಾಗಿರುವ ಮನೆ ಊಟ ಅಥವಾ ಒಂದಿಷ್ಟು ವಸ್ತುಗಳನ್ನು ಪಡೆಯೋದಕ್ಕೆ ಅವಕಾಶ ಇದೆ. ಅದನ್ನೂ ಕೂಡ ಇಲ್ಲಿ ಕನ್ಸಿಡರ್ ಮಾಡಿ. ದರ್ಶನ್ ಕೇಸ್ನ ಸ್ಪೆಷಲ್ ಅಂತ ಏನು ಕನ್ಸಿಡರ್ ಮಾಡಬೇಡಿ. ಆದರೆ ಈ ಹಿಂದಿನ ಕೇಸ್ಗಳಲ್ಲಿ ಯಾವೆಲ್ಲ ಫೆಸಿಲಿಟಿಗಳನ್ನು ಮಾಡಿಕೊಟ್ಟಿದ್ದಾರೋ ಅಥವಾ ಒಂದು ವಿಚಾರಣಾಧೀನ ಕೈದಿಗೆ ಬೇಸಿಕ್ ಫೆಸಿಲಿಟಿ ಹೊರಗಡೆಯಿಂದ ಏನು ಪಡ್ಕೊಳ್ಳೋದಕ್ಕೆ ಅವಕಾಶ ಇದೆಯೋ ಅದೇ ಅವಕಾಶದ ಒಳಗಡೆ ದರ್ಶನ್ ಕೇಸ್ನು ಕೂಡ ಕನ್ಸಿಡರ್ ಮಾಡಿ ಅನ್ನೋದು ರಾಘವೇಂದ್ರ ಅವರ ವಾದ. ನೀವು ಯಾವುದೇ ಷರತ್ತು ಹಾಕಿದ್ರೂ ಕೂಡ ಅದಕ್ಕೆ ನಮ್ಮ ಸಮ್ಮತಿ ಇದೆ. ಷರತ್ತುಬದ್ಧ ಅವಕಾಶವನ್ನು ಮಾಡಿಕೊಡಿ. ಷರತ್ತುಬದ್ಧವಾಗಿ ದರ್ಶನ್ ಮನೆಯಿಂದ ಊಟ ಪಡ್ಕೊಳ್ಳೋದಕ್ಕೆ ಊಟ ತರಿಸ್ಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಡಿ. ಆ ಷರತ್ತುಗಳಿಗೆ ನಮ್ಮ ಸಮ್ಮತಿ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಜೈಲಾಧಿಕಾರಿಗಳು ಯಾವುದೇ ಕಂಡೀಷನ್ ಇದ್ರೂ ಕೂಡ ಅವರು ಯಾವುದೇ ಕಂಡೀಷನ್ಸ್ ಹಾಕಿದ್ರು ಕೂಡ ಓಕೆ. ಯಾವ ಮಟ್ಟಕ್ಕೆ ಅಂದರೆ ಕುಟುಂಬದವರು ಏನಾದರೂ ವಸ್ತುಗಳನ್ನು ತಗೊಂಡು ಹೋದರೆ ದರ್ಶನ್ ಅವರಿಗೆ ತಗೊಂಡು ಹೋಗೋದಕ್ಕೆ ಬಿಡ್ತಾ ಇಲ್ಲ. ಯಾಕೆ ಹೀಗಾಗ್ತಾ ಇದೆ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ರಾಘವೇಂದ್ರ ಅವರು ಇಲ್ಲಿ ಉಲ್ಲೇಖ ಮಾಡ್ತಿದ್ದಾರೆ. ಸೆಕ್ಷನ್ 31ರ ಅಡಿಯಲ್ಲಿ ಶಿಕ್ಷೆಗೂ ಮುನ್ನ ಕೈದಿ ಹೊರಗಿನ ಆಹಾರ ಪಡೆಯೋದಕ್ಕೆ ಅವಕಾಶ ಇದೆ. ಪ್ರಕರಣದಲ್ಲಿ ಆರೋಪ ಸಾಬೀತಾಗುವವರೆಗೂ ಕೂಡ ಮುಗ್ಧ ಅಂತ ಕಾನೂನು ಹೇಳುತ್ತೆ. ಆತ ಆರೋಪಿಯಷ್ಟೇ ಅಪರಾಧಿ ಅಲ್ಲ, ಆತ ಅಪರಾಧಿ ಅಂತ ಪ್ರೂವ್ ಆಗೋವರೆಗೂ ಕೂಡ ನಮ್ಮ ಕಾನೂನಲ್ಲಿ ಆತ ಮುಗ್ಧ ಅಂತ ಹೇಳಿ ನಮ್ಮ ಕಾನೂನೇ ಹೇಳುತ್ತೆ ಅಂತ ಹೇಳಿ ಇಲ್ಲಿ ರಾಘವೇಂದ್ರ ಅವರು ಉಲ್ಲೇಖ ಮಾಡ್ತಾ ಇದ್ದಾರೆ. ಆರೋಪ ಸಾಬೀತಾಗೋ ತನಕ ಮುಗ್ಧ ಅಂತ ಆತನಿಗೆ ಭಾವಿಸ್ಬೇಕು. ಇಲ್ಲಿ ಆರೋಪಿ ಕೇವಲ ಆರೋಪಿತನಾಗಿದ್ದಾನೆ. ಈ ಬಗ್ಗೆ ಅನೇಕ ಕೋರ್ಟ್ಗಳ ಆದೇಶದಲ್ಲೂ ಕೂಡ ಉಲ್ಲೇಖ ಇದೆ. ಈ ಹಿಂದಿನ ಬೇರೆ ಬೇರೆ ಕೇಸ್ ಬಂದಂತಹ ಸಂದರ್ಭದಲ್ಲಿ ಇಂತಹ ಸಿಚುವೇಶನ್ ನಿರ್ಮಾಣ ಆದಂತಹ ಸಂದರ್ಭದಲ್ಲಿ ಮನೆ ಊಟನೋ ಅಥವಾ ಮೆಡಿಸಿನೋ ಮತ್ತಿನ್ಯಾವುದೋ ವಸ್ತು ಆತನಿಗೆ ತುರ್ತಾಗಿ ಬೇಕು ಅಂತ ಹೇಳುವಂತಹ ಸಂದರ್ಭದಲ್ಲಿ ಈ ಹಿಂದಿನ ಕೇಸ್ಗಳಲ್ಲಿ ಯಾವೆಲ್ಲ ಜಡ್ಜ್ಮೆಂಟ್ಗಳಿಗೆ ಬರಲಾಗಿತ್ತು, ಯಾವೆಲ್ಲ ಅನುಕೂಲವನ್ನು ಮಾಡಿಕೊಡಲಾಗಿತ್ತು, ಷರತ್ತುಬದ್ಧ ಅನುಕೂಲಗಳು ಸಿಕ್ಕಿದ್ವು, ಅದನ್ನೂ ಇಲ್ಲಿ ಕನ್ಸಿಡರ್ ಮಾಡಿ ದರ್ಶನ್ಗೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ದರ್ಶನ್ ಪರ ವಕೀಲರು ಹೇಳ್ತಾ ಇದ್ದಾರೆ. ದರ್ಶನ್ಗೆ ಮನೆಯಲ್ಲಿ ಮಾಡಿದ ಊಟ, ಬಟ್ಟೆ, ಹಾಸಿಗೆ ನೀಡೋದಕ್ಕೆ ಈಗಾಗಲೇ ಮನವಿ ಮಾಡಲಾಗಿದೆ. ನೀವು ಯಾವುದೇ ಷರತ್ತು ಹಾಕಿದ್ರೂ ಓಕೆ, ಯಾವುದೇ ಕಂಡೀಷನ್ಸ್ ಹಾಕಿದ್ರೂ ಓಕೆ. 3 ಹೊತ್ತು ಊಟ ಬರಬೇಕು ಅನ್ನುವಂತಹ ಬೇಡಿಕೆ ಏನಿದೆ ಅದನ್ನ ಒಂದು ಹೊತ್ತಿನ ಊಟ ಬಂದ್ರೂ ಓಕೆನಾ ಅನ್ನೋದು ಮುಂಬರುವಂತಹ ಹಂತದಲ್ಲಿ ಆ ಪ್ರಶ್ನೆಗೂ ಉತ್ತರ ಸಿಗೋ ಕೆಲಸ ಆಗುತ್ತೆ. ದರ್ಶನ್ ಇಲ್ಲಿ ಪ್ರಮುಖವಾಗಿ ಕೊಡ್ತಾ ಇರುವಂಥ ರೀಸನ್ ಏನು ಅಂತಂದ್ರೆ ಅವರ ಆರೋಗ್ಯ ಕ್ಷೀಣಿಸಬಾರ್ದು ಅಂತ. ಅವರ ಆರೋಗ್ಯ ಕ್ಷೀಣಿಸ್ತಾ ಇದೆ, ವೇಟ್ ಕಮ್ಮಿ ಆಗ್ತಾ ಇದೆ. ಜೈಲಿನ ಊಟವನ್ನು ಸೇವಿಸಿದರೆ ಅವರಿಗೆ ಅನಾರೋಗ್ಯಕ್ಕೀಡಾಗ್ತಾ ಇದ್ದಾರೆ, ಫುಡ್ ಪಾಯ್ಸನಿಂಗ್ ಆಗ್ತಾ ಇದೆ. ಅವರ ವೇಟ್ ಇಷ್ಟು ಶೀಘ್ರದಲ್ಲೇ ಕಡಿಮೆ ಆಗ್ತಾ ಬಂದರೆ ಸಿನಿಮಾಗಳನ್ನು ಒಪ್ಕೊಂಡಿದ್ದಾರೆ. ತಾವೊಬ್ಬ ಸ್ಟಾರ್, ಹೊರಗಡೆ ಹೋದಂತಹ ಸಂದರ್ಭದಲ್ಲಿ ಸಿನಿಮಾಗಳನ್ನು ಮಾಡಬೇಕಾಗತ್ತೆ. ಸೊ ನನಗೆ ಮನೆ ಊಟ ಸೇವಿಸೋದಕ್ಕೆ ಅವಕಾಶವನ್ನು ಮಾಡಿಕೊಡಿ, ನನ್ನ ಹೆಲ್ತನ್ನು ಕನ್ಸಿಡರ್ ಮಾಡಿ ಅನ್ನುವಂತಹ ಬೇಡಿಕೆಯನ್ನು ನ್ಯಾಯಾಲಯದ ಮುಂದೆ ಇಟ್ಟಿದ್ದಾರೆ. ಅದು ಪುರಸ್ಕೃತ ಆಗುತ್ತೋ ಅಥವಾ ತಿರಸ್ಕಾರ ಆಗುತ್ತೋ ಅನ್ನೋದು ಕೆಲವೇ ಗಂಟೆಗಳಲ್ಲಿ ಅಥವಾ ಕೆಲವೇ ನಿಮಿಷದಲ್ಲಿ ಅದಕ್ಕೊಂದು ಸ್ಪಷ್ಟ ಉತ್ತರ ಸಿಗುತ್ತೆ. ಈ ಹಿಂದಿನ ಕೇಸ್ಗಳನ್ನು ಕೂಡ ದರ್ಶನ್ ಪರ ವಕೀಲ ರಾಘವೇಂದ್ರ ಅವರು ಉಲ್ಲೇಖ ಮಾಡಿದ್ದಾರೆ. ಮಹಾರಾಷ್ಟ್ರ ಕೇಸನ್ನು ಕೂಡ ಇಲ್ಲಿ ಅವರು ಉಲ್ಲೇಖ ಮಾಡಿದ್ರು, ಬೇರೆ ಒಂದು ಕೇಸನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡಿದ್ರು. ಆರ್ಟಿಕಲ್ 21ರ ಉಲ್ಲಂಘನೆ ಮಾಡದಂತೆ ಆದೇಶಗಳು ಇವೆ. ಆ ಆರ್ಟಿಕಲ್ ಏನು ಹೇಳುತ್ತೆ, ಕೈದಿ ಆದರೂ ಕೂಡ ಬದುಕುವ ಎಲ್ಲ ಹಕ್ಕು ಇದೆ.
ಅವರಿಗೆ ಬೇಕಾಗಿರುವಂತಹ ಅಗತ್ಯ ವಸ್ತುಗಳನ್ನು ಪೂರೈಸುವ ಹಕ್ಕು ಅದರಲ್ಲಿದೆ. ಅದರಿಂದ ದರ್ಶನ್ರನ್ನ ವಂಚಿತರನ್ನಾಗಿ ಮಾಡಬೇಡಿ. ದರ್ಶನ್ ಇಲ್ಲಿ ಸಿನಿಮಾ ಸ್ಟಾರ್ ಆಗಿದ್ದಾರೆ, ದೊಡ್ಡ ನಟರಾಗಿದ್ದಾರೆ. ಅವರ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿದೆ. ಈ ಕಾರಣಕ್ಕೆ ಜೈಲಲ್ಲಿ ಯಾವ ಫೆಸಿಲಿಟಿ ಕೂಡ ಜೈಲಾಧಿಕಾರಿಗಳು ದರ್ಶನ್ ಅವರಿಗೆ ಮಾಡಿಕೊಡ್ತಾ ಇಲ್ಲ. ಇನ್ನು ಮಹಾರಾಷ್ಟ್ರ ಸರ್ಕಾರ ಕಾನೂನು ತಿದ್ದುಪಡಿಯನ್ನು ಕೂಡ ಮಾಡಿದೆ. ಸೊ ಅದನ್ನು ಕೂಡ ಇಲ್ಲಿ ಕನ್ಸಿಡರ್ ಮಾಡಬಹುದಲ್ವಾ ಅಂತ. ದರ್ಶನ್ ಪರ ವಕೀಲರಾದ ರಾಘವೇಂದ್ರ ಅವರ ವಾದ ಮುಕ್ತಾಯ ಆಗಿದೆ. ಸಾಧ್ಯವಾದಷ್ಟು ರಾಘವೇಂದ್ರ ಅವರು ಇಲ್ಲಿ ದರ್ಶನ್ಗೆ ಮನೆ ಊಟ ಸಿಗುವಂತಹ ನಿಟ್ಟಿನಲ್ಲಿ ಒತ್ತು ನೀಡಿದ್ದಾರೆ. ಯಾವೆಲ್ಲ ಸೆಕ್ಷನ್, ಯಾವೆಲ್ಲ ರೂಲ್ಸ್ಗಳು ಚೇಂಜ್ ಆಗಿವೆ, ಯಾವೆಲ್ಲ ಆರ್ಟಿಕಲ್ಸ್ ಅಥವಾ ಬೇರೆ ಬೇರೆ ಸಂದರ್ಭಗಳನ್ನು ಕೂಡ ಇಲ್ಲಿ ಅವರು ಉಲ್ಲೇಖ ಮಾಡಿದ್ದಾರೆ. ಇದೆಲ್ಲ ಉಲ್ಲೇಖ ಮಾಡಿ ದರ್ಶನ್ ಅವರಿಗೆ ಯಾವ ಕಾರಣಕ್ಕೆ ಮನೆ ಊಟ ಸಿಗಬೇಕು, ಅಗತ್ಯ ವಸ್ತುಗಳನ್ನು ಸಿಗಬೇಕು ಅನ್ನೋದನ್ನು ಒತ್ತಿ ಹೇಳಿದ್ದಾರೆ. ಆದರೆ ಈಗ SPP ಪ್ರಸನ್ನಕುಮಾರ್ ಅವರ ವಾದ ಕೂಡ ಆರಂಭ ಆಗಿದೆ. ಸರ್ಕಾರದ ಪರ ವಕೀಲರು SPP ಪ್ರಸನ್ನಕುಮಾರ್ ಆರೋಪಿ ಸಲ್ಲಿಸಿರುವ ಅರ್ಜಿಯ ಅಂಶಗಳನ್ನು ಉಲ್ಲೇಖ ಮಾಡಿ ಅವರು ವಾದವನ್ನ ಮಾಡ್ತಾ ಇದ್ದಾರೆ. ಈಗ ಆರೋಪಿ ದರ್ಶನ್ ಯಾವೆಲ್ಲ ಅಂಶಗಳನ್ನು ಇದರಲ್ಲಿ ಉಲ್ಲೇಖ ಮಾಡಿದ್ದಾರೋ ಅಂತ, ತಮ್ಮ ಹೆಲ್ತ್ ಅನ್ನ ಇಲ್ಲಿ ಅವರು ಉಲ್ಲೇಖ ಮಾಡಿದ್ದಾರೆ, ವೇಟ್ ಕಡಿಮೆ ಆಗ್ತಾ ಇದ್ದುದನ್ನ ಉಲ್ಲೇಖ ಮಾಡಿದ್ದಾರೆ, ಸಿನಿಮಾವನ್ನು ಉಲ್ಲೇಖ ಮಾಡಿದ್ದಾರೆ, ಸ್ಟಾರ್ ಅನ್ನೋದನ್ನ ಉಲ್ಲೇಖ ಮಾಡಿದ್ದಾರೆ. ಅದನ್ನ ಇಲ್ಲಿ SPP ಪ್ರಸನ್ನಕುಮಾರ್ ಅವರು ಒತ್ತಿದ್ದಾರೆ. ದರ್ಶನ್ ಡಯೇರಿಯಾದಿಂದ ಜೀರ್ಣ ಆಗ್ತಿಲ್ಲ, ದೇಹದ ತೂಕ ಇಳಿತಿದೆ ಅಂತ ಹೇಳ್ತಿದ್ದಾರೆ. ಅವರಿಗೆ ಡಯೇರಿಯಾ ಆಗಿರೋದು ಸರಿ ಇದೆ ಅನ್ನೋದು ಕೂಡ ಇಲ್ಲಿ SPP ಪ್ರಸನ್ನಕುಮಾರ್ ಅವರ ಪ್ರತಿವಾದ ಆಗಿದೆ. ದರ್ಶನ್ ಅವರು ಫುಡ್ ಪಾಯ್ಸನಿಂಗ್ ಆಗಿದೆ, ನನಗೆ ಜೈಲಿನ ಊಟ ಸರಿ ಹೊಂತಾ ಇಲ್ಲ ಅನ್ನುವಂತಹ ರೀಸನ್ ಏನು ಕೊಟ್ಟಿದ್ರಲ್ಲ, ಸೊ ಆ ರೀಸನನ್ನು ಇಲ್ಲಿ SPP ಪ್ರಸನ್ನಕುಮಾರ್ ಅವರು ಉಲ್ಲೇಖ ಮಾಡ್ತಾ ಇದ್ದಾರೆ. ದರ್ಶನ್ ಸಲ್ಲಿಸಿರುವ ಅರ್ಜಿಯ ಅಂಶಗಳಲ್ಲಿ ಯಾವೆಲ್ಲ ಪಾಯಿಂಟ್ಸ್ ಇದೆ, ಯಾವೆಲ್ಲ ಕೀ ಪಾಯಿಂಟ್ಸ್ ಇದೆ ಅನ್ನೋದನ್ನು ಅವರು ಉಲ್ಲೇಖ ಮಾಡ್ತಾ ಇದ್ದಾರೆ. ದರ್ಶನ್ ಡೈರಿಯಾದಿಂದ ಜೀರ್ಣ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ, ದೇಹದ ತೂಕ ಇಳಿದಿದೆ ಅಂತ ಹೇಳ್ತಿದ್ದಾರೆ. ಅವರಿಗೆ ಈ ಫುಡ್ ಪಾಯ್ಸನಿಂಗ್, ಡೈರಿಯಾ ಆಗಿರೋದು ಸರಿ ಇದೆ, ಜೊತೆಗೆ ಬೇದಿ ಆಗ್ತಿದೆ ಅಂತ ಕೂಡ ವಾದಿಸ್ತಿದ್ದಾರೆ. ಸೊ ಇದನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡ್ತಾರೆ. ಆದರೆ ನೆಕ್ಸ್ಟ್ ದರ್ಶನ್ಗೆ ಮನೆ ಊಟ ಬೇಡ, ಜೈಲಿನ ಊಟನೇ ಅವರಿಗೆ ಕೊಡಿ ಅನ್ನುವಂತಹ ವಾದವನ್ನು ಹೇಗೆ ಅಲ್ಲಿ ಪ್ರತಿವಾದವನ್ನು ಮಂಡಿಸ್ತಾರೆ, ಯಾವ ಸ್ಟ್ರಾಂಗ್ ಪಾಯಿಂಟ್ನ ಇಲ್ಲಿ ಉಲ್ಲೇಖ ಮಾಡ್ತಾರೆ SPP ಪ್ರಸನ್ನಕುಮಾರ್ ಅನ್ನೋದರ ಬಗ್ಗೆನೂ ಕೂಡ ಸಾಕಷ್ಟು ಕುತೂಹಲ ಇದೆ. ಅವರಿಗೆ ಡೈರಿಯಾ ಸಮಸ್ಯೆ ಆಗ್ತಾ ಇದೆ, ಅದರ ಜೊತೆಗೆ ಬೇದಿ ಕೂಡ ಆಗ್ತಾ ಇದೆ, ಅದು ನಿಜಾನೇ, ಅದು ಸರಿ. ಆದರೆ ವಾಟ್ ನೆಕ್ಸ್ಟ್ ಅನ್ನುವಂತಹ ಪ್ರಶ್ನೆಗೆ ಉತ್ತರ ಕೆಲವೇ ಕ್ಷಣದಲ್ಲಿ ಸಿಗುತ್ತೆ. ಇಷ್ಟೊತ್ತು ರಾಘವೇಂದ್ರ ದರ್ಶನ್ ಪರ ವಕೀಲರು ವಾದ ಮಂಡಿಸ್ತಾ ಇದ್ರು. ಆದರೆ ಈಗ ಸರ್ಕಾರದ ಪರ SPP ಪ್ರಸನ್ನಕುಮಾರ್ ಅವರು ವಾದ ಮಾಡ್ತಾ ಇದ್ದಾರೆ. ಬೇದಿ ಆಗ್ತಾ ಇದೆ ಅಂತ ವಾದಿಸ್ತಾ ಇದ್ದಾರೆ, ಸರಿ. ಆದರೆ ಹಿಪ್ ಜಾಯಿಂಟ್ ಸಮಸ್ಯೆ ಇದೆ ಅಂತ ರೆಕಾರ್ಡ್ ಹಾಕಿದ್ದಾರೆ. ಆದರೆ ಅದು ಆಗಿರೋದು ಈ ಹಿಂದೆ. ಅವ್ರಿಗೆ ಹಿಪ್ ಜಾಯಿಂಟ್ ಸಮಸ್ಯೆ ಇದೆ ಅಂತ ಹೇಳಿ ಅವರು ರೆಕಾರ್ಡ್ ಹಾಕಿದ್ದಾರೆ. ಅವ್ರಿಗೆ ಈ ಹಿಂದೆ ಏನೆಲ್ಲ ಫಿಸಿಕಲಿ ಪ್ರಾಬ್ಲಮ್ ಆಗಿತ್ತು ಅನ್ನೋದು ಅವರು ರೆಕಾರ್ಡ್ ಹಾಕಿದ್ದಾರೆ. ಆದರೆ ಆ ಪ್ರಾಬ್ಲಮ್ ಆಗಿದ್ದು ಜೈಲಲ್ಲಿ ಇರುವಂತಹ ಸಂದರ್ಭದಲ್ಲಿ ಅಲ್ಲ, ಅವರು ಹೊರಗಡೆ ಇದ್ದಂತಹ ಸಂದರ್ಭದಲ್ಲಿ, ಎಷ್ಟೋ ವರ್ಷಗಳ ಹಿಂದೆ ಅಥವಾ ಎಷ್ಟೋ ತಿಂಗಳ ಹಿಂದೆ ಆಗಿರುವಂತಹ ಸಮಸ್ಯೆ ಅದು. ಅದನ್ನು ಇಲ್ಲಿ ಅವರು ಉಲ್ಲೇಖ ಮಾಡ್ತಾ ಇದ್ದಾರೆ ಅಂತ SPP ಪ್ರಸನ್ನಕುಮಾರ್ ಅವರು ಪ್ರತಿವಾದವನ್ನು ಮಂಡಿಸ್ತಾ ಇದ್ದಾರೆ. ಹಿಪ್ ಜಾಯಿಂಟ್ ಸಮಸ್ಯೆ ಇದೆ ಅಂತ ರೆಕಾರ್ಡ್ ಹಾಕಿದ್ದಾರೆ. ಆದರೆ ಅದು ಆಗಿರೋದು ಈ ಹಿಂದೆ, ಈಗ ಆಗಿರೋದಲ್ಲ. ಅದು ಜೈಲಿಗೆ ಹೋದಾಗ ತುಂಬ ದಿನಗಳು ತೊಂದರೆ ಇರಲಿಲ್ಲ. ಜೈಲಿನ ಆರಂಭಿಕ ದಿನದಲ್ಲಿ ದರ್ಶನ್ ಮನೆ ಊಟಕ್ಕೆ ಬೇಡಿಕೆ ಆಗಿರಬಹುದು ಅಥವಾ ಬೇರೆ ಬೇರೆ ಫೆಸಿಲಿಟಿ ಬೇಕು ಅಂತ ಹೇಳಿದ್ದಾಗಿರ್ಬೋದು, ಅದು ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ವರದಿನೂ ಆಗಿರಲಿಲ್ಲ, ಸುದ್ದಿನೂ ಆಗಿರಲಿಲ್ಲ. ಆದರೆ ಒಂದು 15 ದಿನನೋ 20 ದಿನದ ನಂತರ ದರ್ಶನ್ ಅವರಿಗೆ ಮನೆ ಊಟದ ಅವಶ್ಯಕತೆ ಬೀಳ್ತಾ ಇದೆ, ಅವರ ಆರೋಗ್ಯ ಸಮಸ್ಯೆ ಕ್ಷೀಣಿಸ್ತಾ ಇದೆ ಅನ್ನುವಂಥ ರೀಸನ್ ಕೊಡ್ತಾ ಇದ್ದಾರೆ. ಅವರಿಗೆ ಹಿಂದೆ ಆಗಿರುವಂತಹ ಆರೋಗ್ಯ ಸಮಸ್ಯೆದ ಬಗ್ಗೆ ರೆಕಾರ್ಡ್ ಕೊಡ್ತಾ ಇದ್ದಾರೆ. ಯಾಕೆ ಅನ್ನುವಂತಹ ಪ್ರಶ್ನೆ. ಹಿಪ್ ಜಾಯಿಂಟ್ ಸಮಸ್ಯೆ ಇದೆ ಅಂತ ರೆಕಾರ್ಡ್ ಹಾಕಿದ್ದಾರೆ. ಆದರೆ ಅದು ಈಗ ಆಗಿರೋದಲ್ಲ, ಜೈಲಲ್ಲಿ ಆಗಿರೋ ಸಂದರ್ಭ, ಜೈಲಲ್ಲಿರೋ ದಿನಗಳೆಲ್ಲ ಆಗಿರೋದಲ್ಲ, ಈ ಹಿಂದೆ ಆಗಿರೋದು. ಜೊತೆಗೆ ಜೈಲಿಗೆ ತುಂಬ ದಿನಗಳು ಯಾವುದೇ ತೊಂದರೆ ಇರಲಿಲ್ಲ. ಜೈಲಿಗೆ ಬಂದಂತಹ ಸಂದರ್ಭದಲ್ಲಿ ಅವ್ರಿಗೆ ತುಂಬ ದಿನ ಯಾವುದೇ ಆರೋಗ್ಯ ಸಮಸ್ಯೆಗಳು ಕಾಣಿಸ್ಕೊಂಡಿರಲಿಲ್ಲ. ಇಲ್ಲಿ ದರ್ಶನ್ ನನಗೆ ಜೀರ್ಣ ಆಗ್ತಿಲ್ಲ ಅಂತ ಹೇಳಿಲ್ಲ, ಅದರ ಜೊತೆಗೆ ಬೇರೆ ಬೇರೆ ಆರೋಗ್ಯ ಸಮಸ್ಯೆಗಳನ್ನು ಕೂಡ ಉಲ್ಲೇಖ ಮಾಡ್ತಿದ್ದಾರೆ. ಇವರಿಗೆ ಆರ್ಥೋಪೆಡಿಕ್ ಸಮಸ್ಯೆ ಇದೆ,
ಹಿಂದೆ ಬಿದ್ದು ಆಗಿರುವಂತಹ ಸಮಸ್ಯೆ ಅದು. ಈ ಹಿಂದೆ ಆಕ್ಸಿಡೆಂಟ್ನಿಂದನೋ ಅಥವಾ ಬಿದ್ದು ಆಗಿರುವಂತಹ ಸಮಸ್ಯೆ ಹಿಪ್ ಜಾಯಿಂಟ್ ಸಮಸ್ಯೆ. ದರ್ಶನ್ ನನಗೆ ಜೀರ್ಣ ಆಗ್ತಿಲ್ಲ ಅಂತ ಇಲ್ಲಿ ಹೇಳಿಲ್ಲ ಅನ್ನೋದು ಎಸ್ಪಿಪಿ ಪ್ರಸನ್ನಕುಮಾರ್ ಅವರ ಪ್ರತಿವಾದ ಆಗಿದೆ. ದರ್ಶನ್ ಅವರು ಯಾವ ಅರ್ಜಿಯನ್ನ ಕೋರ್ಟಿಗೆ ಸಬ್ಮಿಟ್ ಮಾಡಿದ್ದಾರಲ್ಲ, ಸಲ್ಲಿಸಿದ್ದಾರಲ್ಲ, ಆ ಅರ್ಜಿಯನ್ನ ಇವರು ಇಲ್ಲಿ ಉಲ್ಲೇಖ ಮಾಡಿ ತಮ್ಮ ಪ್ರತಿವಾದವನ್ನ ಆರಂಭ ಮಾಡಿದ್ದಾರೆ. ದರ್ಶನ್ ಅವರು ತಮ್ಮ ಆರೋಗ್ಯದ ಬಗ್ಗೆ ಯಾವೆಲ್ಲ ಕೀ ಪಾಯಿಂಟ್ಸ್ಗಳನ್ನ ಕೊಟ್ಟಿದ್ದಾರಲ್ಲ, ಆ ಪಾಯಿಂಟ್ಸ್ಗಳನ್ನ ಇಲ್ಲಿ ಎಸ್ಪಿಪಿ ಪ್ರಸನ್ನಕುಮಾರ್ ಅವರು ಓದ್ತಾ ಇದ್ದಾರೆ. ಜೈಲು ಆಹಾರದಿಂದ ಅವರಿಗೆ ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳಿ ಎಸ್ಪಿಪಿ ವಾದ ಮಂಡಿಸ್ತಾ ಇದ್ದಾರೆ. ದರ್ಶನ್ ಅವರಿಗೆ ಡಯೇರಿಯಾದಿಂದ ಜೀರ್ಣ ಆಗ್ತಿಲ್ಲ, ಅವರ ದೇಹದ ತೂಕ ಕಡಿಮೆ ಆಗ್ತಾ ಇದೆ, ಆರೋಪಿ ಸಲ್ಲಿಸಿರುವ ಅರ್ಜಿಯ ಅಂಶಗಳ ಉಲ್ಲೇಖಿಸಿ ವಾದವನ್ನ ಎಸ್ಪಿಪಿ ಪ್ರಸನ್ನ ಅವರು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಡೈರಿಯಾ ಆಗಿರೋದು ಸರಿ, ಬೇದಿ ಆಗ್ತಾ ಇದೆ ಅಂತ ಅವರು ವಾದಿಸ್ತಾ ಇದ್ದಾರೆ. ಹಿಪ್ ಜಾಯಿಂಟ್ ಸಮಸ್ಯೆ ಇದೆ ಅಂತಲೂ ಕೂಡ ಅವರು ರೆಕಾರ್ಡ್ ಹಾಕಿದ್ದಾರೆ. ಆದರೆ ಅದು ಈಗ ಆಗಿರೋದಲ್ಲ, ಈ ಹಿಂದೆ ದರ್ಶನ್ ಅವರು ಬಿದ್ದು ಆಗಿರೋದು. ಆದರೆ ಇಲ್ಲಿ ದರ್ಶನ್ ನನಗೆ ಜೀರ್ಣ ಆಗ್ತಿಲ್ಲ ಅಂತ ಹೇಳಿಲ್ಲ, ಇವರಿಗೆ ಆರ್ಥೋಪೆಡಿಕ್ ಸಮಸ್ಯೆ ಇದೆ, ಹಿಂದೆ ಬಿದ್ದು ಆಗಿರುವಂಥ ಸಮಸ್ಯೆ ಇದು. ಹೀಗಾಗಿ ಜೈಲು ಆಹಾರದಿಂದ ದರ್ಶನ್ಗೆ ಯಾವುದೇ ಸಮಸ್ಯೆ ಇಲ್ಲ. ದರ್ಶನ್ ವೈರಲ್ ಫೀವರ್ ಅಂತಿದ್ದಾರೆ, ಆದರೆ ಅದು ಸಹ ಒಪ್ಪಿಕೊಳ್ಳಬಹುದು. ಅಂದರೆ ಇಲ್ಲಿ ಎಸ್ಪಿಪಿ ಪ್ರಸನ್ನಕುಮಾರ್ ಅವರು ಏನು ಹೇಳ್ತಿದ್ದಾರಂದ್ರೆ, ಈ ಹಿಂದೆ ಆಗಿರುವಂತಹ ಸಮಸ್ಯೆಗಳು ಅಲ್ಲ, ಜೈಲಲ್ಲಿ ಬಂದ ನಂತರ ಆಗಿರುವಂಥ ಸಮಸ್ಯೆಗಳನ್ನು ನಾವಿಲ್ಲಿ ಪ್ರಮುಖವಾಗಿ ಕನ್ಸಿಡರ್ ಮಾಡಬೇಕು ಅಂತ. ಅವರು ಡಯೇರಿಯಾ ಸಮಸ್ಯೆ ಮತ್ತು ಫುಡ್ ಪಾಯ್ಸನಿಂಗ್ ಸಮಸ್ಯೆ ಅಂತ ಏನು ಹೇಳಿದರು, ಡೈಜೆಷನ್ ಸಮಸ್ಯೆ ಅಂತ ಏನು ಹೇಳಿದರು, ಅದೇ ರೀತಿಯಾಗಿ ವೈರಲ್ ಫೀವರ್ ಆಗಿದೆ ನನಗೆ ಜೈಲಿಗೆ ಬಂದ ಮೇಲೆ ಅಂತ ಏನು ಹೇಳಿದರು. ಸೊ ಅದನ್ನು ನಾವಿಲ್ಲಿ ಒಪ್ಪಿಕೊಳ್ಳಬಹುದು. ಆದರೆ ಅವ್ರಿಗೆ ಹಿಪ್ ಜಾಯಿಂಟ್ ಸಮಸ್ಯೆ ಅಂತ ಏನು ಹೇಳ್ತಿದಾರಲ್ಲ, ಅದು ಜೈಲಿನ ಒಳಗೆ ಬಂದ ಮೇಲೆ ಆಗಿರೋ ಸಮಸ್ಯೆ ಅಲ್ಲ, ಈ ಹಿಂದೆನೇ ದರ್ಶನ್ ಅವರು ಬಿದ್ದು ಮಾಡಿಕೊಂಡಿರುವಂತಹ ಸಮಸ್ಯೆ ಅನ್ನೋದನ್ನ ಎಸ್ಪಿಪಿ ಪ್ರಸನ್ನಕುಮಾರ್ ಅವರು ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಅವರ ನೆಕ್ಸ್ಟ್ ಟಾರ್ಗೆಟ್ ಏನಾಗಿರುತ್ತೆ, ನೆಕ್ಸ್ಟ್ ಪಾಯಿಂಟ್ ಏನಾಗಿರುತ್ತೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಕೆರಳಿಸ್ತಾ ಇದೆ. ದರ್ಶನ್ ಅವರಿಗೆ ಮನೆಯೂಟ ಸಿಗಬೇಕು ಸಿಗಬಾರ್ದು ಅನ್ನೋದರ ಬಗ್ಗೆ ಹೊರಗಡೆನೂ ಕೂಡ ಸಾಕಷ್ಟು ಚರ್ಚೆಗಳು ಆಗ್ತಾ ಇದೆ. ದರ್ಶನ್ ಅವರಿಗೆ ಊಟ ಸಿಗಬೇಕು ಅಂತ ಒಂದಿಷ್ಟು ಜನ ಹೇಳ್ತಿದ್ರೆ, ಬೇರೆ ಕೈದಿಗಳ ಥರ ಅವರು ಕೂಡ ಇರಬೇಕು ಅನ್ನೋದು ಮತ್ತೊಂದಿಷ್ಟು ಜನರ ವಾದವಾಗಿದೆ. ಆದರೆ ಕೋರ್ಟ್ನ ಒಳಗಡೆ ಆಗ್ತಾ ಇರುವಂತಹ ವಾದ ಪ್ರತಿವಾದ ಇದೆಯಲ್ಲ, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. 24ನೇ ACMM ಕೋರ್ಟ್ನಲ್ಲಿ ದರ್ಶನ್ಗೆ ಮನೆಯೂಟ ಸಿಗಬೇಕೋ ಸಿಗಬಾರ್ದೋ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ವಾದ ಪ್ರತಿವಾದ ಆಗ್ತಾ ಇದೆ. ದರ್ಶನ್ ಅವರು ವೈರಲ್ ಫೀವರ್ ಅಂತಿದ್ದಾರೆ, ಅದನ್ನು ಕೂಡ ಒಪ್ಕೊಳ್ಬಹುದು. ರೂಲ್ 322ರ ಅಡಿಯಲ್ಲಿ ಎಕ್ಸ್ಟ್ರಾ ಡಯಟ್ ನೀಡಲು ಅವಕಾಶ ಇದೆ, ಅದು ಮೆಡಿಕಲ್ ಗ್ರೌಂಡ್ ಅಡಿಯಲ್ಲಿ ನೀಡಬಹುದು. ಆದರೆ ಅದು 30 ದಿನ ಎಕ್ಸ್ಟ್ರಾ ಡಯಟ್ ಅವಕಾಶ ಇದೆ. ಆದರೆ ಅದರಲ್ಲಿ ಎಲ್ಲಿಯೂ ಹೋಮ್ ಫುಡ್ ಬಗ್ಗೆ ಉಲ್ಲೇಖ ಇಲ್ಲ. ಅದು ಕೂಡ ವೈದ್ಯಾಧಿಕಾರಿಯ ಸಲಹೆ ಮೇರೆಗೆ ಅವರಿಗೆ ನಾವು ಊಟವನ್ನು ತರಿಸ್ಕೊಡಬಹುದು. ಮನೆ ಊಟನೇ ಅವ್ರು ಸೇವಿಸಬೇಕು ಅಂತ ಹೇಳಿ ಎಲ್ಲೂ ಇಲ್ಲ. ರೂಲ್ ನಂಬರ್ 322ರ ಅಡಿಯಲ್ಲಿ ಎಕ್ಸ್ಟ್ರಾ ಡಯಟ್ ನೀಡೋದಕ್ಕೆ ಅವ್ರಿಗೆ ಅವಕಾಶ ಇದೆ. ಅದು ಕೂಡ ವೈದ್ಯಾಧಿಕಾರಿಗಳು ರಿಪೋರ್ಟ್ ಕೊಡಬೇಕು, ವೈದ್ಯಾಧಿಕಾರಿಗಳನ್ನು ಕನ್ಸಲ್ಟ್ ಮಾಡಬೇಕು. ವೈದ್ಯಾಧಿಕಾರಿಗಳು ಏನು ಹೇಳ್ತಾರೋ ಅದರ ನಂತರ ಮನೆ ಊಟ ಅಲ್ಲ, ಹೊರಗಡೆಯಿಂದ ಊಟ ತರಿಸ್ಕೊಳ್ಳಬಹುದು ಅನ್ನೋದನ್ನ ಇಲ್ಲಿ ಎಸ್ಪಿಪಿ ಪ್ರಸನ್ನಕುಮಾರ್ ಅವರು ಪ್ರತಿವಾದವನ್ನ ಮಂಡಿಸ್ತಾ ಇದ್ದಾರೆ. 1774 ಕರ್ನಾಟಕ ಪ್ರಿಸನ್ಸ್ ರೂಲ್ಸ್ ಅಡಿಯಲ್ಲಿ ಡಯಟ್ ಚಾರ್ಟ್ ಇದೆ. ನಾನ್ ವೆಜ್ಗೆ ಮೊಟ್ಟೆ ನೀಡಬಹುದು. ಸೊ ಏನೆಲ್ಲ ಷರತ್ತುಗಳು ಇವೆ ಅನ್ನೋದನ್ನ ಇಲ್ಲಿ ಎಸ್ಪಿಪಿ ಪ್ರಸನ್ನಕುಮಾರ್ ಅವರು ಕೂಡ ಪ್ರತಿವಾದವನ್ನ ಮಂಡಿಸ್ತಾ ಇದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.